ನಾವೀಗ ಮಂಗಳೂರು ಮಹಾನಗರ ಪಾಲಿಕೆ ಇದರಲ್ಲಿದ್ದೇವೆ. ನಾವಿಲ್ಲಿ ವ್ಯಾಸನಗರ ಬಾರೆಬೈಲು ನಾವು ಇಲ್ಲಿ ಗ್ರಾಮಸ್ಥರು. ನಮಗೇನಾಗಿದೆ ಅಂದರೆ ಇಲ್ಲಿ ಹೈವೇ ಮಾಡುವಾಗ ಅದು 15 ವರ್ಷ ಆಯಿತು ಹೈವೇ ಮಾಡುವ ಮೊದಲು ನಮಗೆ KPT ಗೇಟಿದ್ದು ಪಕ್ಕದಲ್ಲಿ ಸೈಡಲ್ಲಿ ಒಂದು ರೋಡ್ ಇತ್ತು. ಆಗ ಒಂದು 15-20 ಫೀಟ್ ರೋಡ್ ಇತ್ತು. ನಾವು ಮೇಲಿಂದ ಬರ್ತಾ ಇದ್ದೇವೆ. ಆಗ ಹೈವೇ ಮಾಡುವವರು ಹೈವೇಗೋಸ್ಕರ ಅದನ್ನು ಕಟ್ ಮಾಡ್ತಿದ್ದೇವೆ, ನಿಮಗೆ ನಾವು ಮತ್ತೆ ಪರಿಹಾರ ನಿಮಗೆ ನಾವು ರೋಡ್ ಮಾಡಿ ಕೊಡ್ತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟರು. ಆಗ ನಮಗೆ ಧರ್ಮರಾಜರು ಮತ್ತು DC ಕಮಿಷನರೆಲ್ಲ ಇಲ್ಲಿ ಕಾರ್ಪೊರೇಷನ್ ಕಮಿಷನರೆಲ್ಲ ಬಂದು ನಮಗೆ ಭರವಸೆ ಕೊಟ್ಟರು ಮತ್ತು ಹೈವೇ ಮಾಡಿದ ಹಾಗೆ ನಮಗೆ ಇಲ್ಲಿ ಒಂದು SKSಗೆ ಮತ್ತು ನಿಮಗೆ ಒಟ್ಟಿಗೆ ನಾವು ಮಾಡ್ತೇವೆ ಅಂತೇಳಿ ಇಲ್ಲಿ ನಮಗೆ ನಾವು ಒಂದು ಕ್ರಾಸ್ ಮಾಡಿ ನಮಗೆ ಇಲ್ಲಿ U-ಟರ್ನ್ ಮಾಡಿ ಕೊಟ್ಟರು. ಈಗ 15 ವರ್ಷದ ಟ್ರಾಫಿಕ್ ಜಾಸ್ತಿ ಆಯಿತು. ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಿ ನಮಗೆ ಇದನ್ನು ಬಂದ್ ಮಾಡ್ತಿದ್ದಾರೆ. ನಾವು ಬಂದ್ ಮಾಡಿದರೆ ನಾವು ಹೇಗೆ ಹೋಗಬೇಕು? ನೀವು ಹೇಗೆ ಸಹ ಹೋಗಿ ಹೇಳ್ತಾರೆ ಅವರು, ನೀವು ಹೇಗೆ ಸಹ ಹೋಗಿ ಅಂತ. ನಾವಲ್ಲಿ ಏಜೆ ಕುಂಟಿಗಾಣ ಆಗಿ ಅಲ್ಲಿಂದ ಬರಬೇಕು. ಏಜೆ ಕುಂಟಿಗಾಣ ಬರುವಾಗ ಏಜೆದು ರೋಡು ಸಪುರದು, ಅದು ಹಾಸ್ಪಿಟ್ಲ್ ಬೇರೆ ಇದೆ, ಅಲ್ಲಿ ಆಂಬ್ಯುಲೆನ್ಸ್ ಎಲ್ಲ ತಿರ್ತದೆ. ಅಲ್ಲಿ ಒಂದೊಂದು ಸಾರಿ ಡಾಕ್ಟ್ರವ್ರದ್ದು ಮೀಟಿಂಗ್ ಎಲ್ಲ ಇದ್ದರೆ ಪೇಷಂಟ್ನವರಿಗೆ ಸಹ ಜಾಗ ಇಲ್ಲ ನಿಲ್ಲಕ್ಕೆ, ಎಲ್ಲ ಹೊರಗೆ ಕಾರ್ ನಿಲ್ಲಿಸ್ತಾರೆ, ಅವ್ರು ಬೆಲ್ಟ್ ಹಾಕಿ ಹೊರಗೆ ನಿಲ್ಲಿಸ್ತಾರೆ. ಆಗ ಒಂದು ಕಾರ್ ಹೋಗಲಿಕ್ಕೆ ಮಾತ್ರ ಜಾಗ ಇರೋದು, 2 ಕಾರ್ ಬಂದರೆ ಬ್ಲಾಕು. ಇನ್ನು ಇಷ್ಟು ಗಾಡಿ ಹೋದರೆ ಬ್ಲಾಕ್ ಆಗೋದಿಲ್ಲ. ಈಚೆಯಿಂದ RTO ರಿಜಿಸ್ಟ್ರೇಷನ್ ಇದ್ದಿದೆ, ಅವ್ರದ್ದು ಲಾರಿ ಬಂದರೆ ಮತ್ತೆ ಬ್ಲಾಕೇ. ನಾವಿನ್ನು ಮನೆಗೆ ಮಧ್ಯಾಹ್ನ ಊಟಕ್ಕೆ ಬರಲಿಕ್ಕಿಲ್ಲ, ಊಟಕ್ಕೆ ಬರಬೇಕಿದ್ರೆ ಊಟ ಇಟ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಇಲ್ಲಿ ಒಂದೊಂದು ಸಾರಿ ಬ್ಲಾಕ್ ಆಗ್ತದೆ. ಬ್ಲಾಕ್ ಆಗಿ ಸಾಯಂಕಾಲ ತನಕ ಬ್ಲಾಕ್ ಆದರೆ ನಾವು ಮನೆಯಲ್ಲಿ ಮಧ್ಯಾಹ್ನ ನಂತರ ಊಟ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ. ಮತ್ತು ಮನೆಗೆ ಈಗ ಬರುವವರಿಗೆ ಮೊದಲು 100 ರೂಪಾಯಿಗೆ ಊಟಕ್ಕೆ ಸಿಗ್ತಿತ್ತು, ಬಸ್ ಸ್ಟ್ಯಾಂಡಿಂದ 100 ರೂಪಾಯಿ ತಗೊಳ್ತಾರೆ. ಇನ್ನು ಸುತ್ತಾಗಿ ಬರುವಾಗ 200 ರೂಪಾಯಿ 300 ರೂಪಾಯಿ ಬರೋದೇ ಇಲ್ಲ. ಡಿಮಾಂಡ್ ಅವರು 200 ರೂಪಾಯಿ ಕೊಡಿ 300 ರೂಪಾಯಿ ಕೊಡಿ. ಪಾಪದವ್ರು ಹೇಗೆ ಕೊಡೋದು? ಒಂದು ಚಿಕ್ಕ ಕಷ್ಟದಲ್ಲಿ ಒಂದು ಫ್ಲ್ಯಾಟ್ ತಗೊಂಡು ಲೋನ್ ಕಟ್ಟಿಕೊಂಡು ಕೆಲಸ ಮಾಡಿಕೊಂಡು ಬದುಕುವವರು ಇರೋದು. ಮತ್ತು ಅಲ್ಲಿ ಉದಯನಗರ ಆಚೆಂದು ಹೋಗಿ ಈಚೆಂದು ಹೋಗಿ ಹೇಳ್ತಾರೆ. ಉದಯನಗರ ಅಲ್ಲಿ ಡೌನ್ ಇಳಿದ್ರೆ ಒಂದೊಂದು ಸಾರಿಗೆ ಯಾರಾದರೂ 2 ವೀಲರ್ ಬಿದ್ದರೆ ಮತ್ತು ಎತ್ತೇಳಲಿಕ್ಕೆ ಜನ ಬೇಕು ಅಂಥ ಪರಿಸ್ಥಿತಿಯಲ್ಲಿ. ಅದು ಸಣ್ಣ ರೋಡು, ಅಥವಾ ಅಲ್ಲಿ EID ಅದು ಸಣ್ಣ ರೋಡು. ನಮಗೆ ನಾವು ಕೇಳೋದು ಒಂದು ಇದ್ರ ಹತ್ರ ಜನಪ್ರತಿನಿಧಿ ಹತ್ರ, ನಮ್ಮ DC ಅವ್ರ ಹತ್ರ, ನಮ್ಮ ಇವ್ರ ಹತ್ರ ಕೇಳೋದು, ನಮಗೆ ಒಂದು ಸರ್ವಿಸ್ ರೋಡ್ ಮಾಡಿಕೊಡಿ. ಒಂದು ಇಷ್ಟು ದೊಡ್ಡ ಗ್ರೌಂಡ್ ಉಂಟು ಇಲ್ಲಿ, ಮತ್ತು KPTದು ಗ್ರೌಂಡ್ ಉಂಟು. ನಾವೊಂದು ಕೇಳೋದು ನಮಗೆ 20 ಫೀಟದು ಸರ್ವಿಸ್ ರೋಡ್ ಮಾಡಿಕೊಡಿ ಅಂತ ನಾವು ಕೇಳೋದು, ನಮ್ಮ ಮನವಿ. ಅದನ್ನು ಮಾಡಿಕೊಡೋ ತನಕ ಇದನ್ನು ನಮಗೆ ಒಂದು ಓಪನ್ ಮಾಡಿಕೊಡಿ, ಒಂದು ಪೊಲೀಸ್ ನಿಲ್ಲಿಸಿ ನಮಗೆ ವ್ಯವಸ್ಥೆ ಮಾಡಿಕೊಡಿ. ನಾಳೆ ದಿವಸ ದಾಟುವವರು ಅವ್ರು ಹೇಳ್ತಾರೆ ಇಲ್ಲ ಹೈವೇಗೆ ಬ್ಲಾಕ್ ಆಗಬಾರ್ದು ಅಂತ. ಆಚೆಂದ ದಾಟುವವರು ಅಂತ ಅವ್ರನ್ನ ಅಡಿಕೆ ಹಾಕಿಕೊಂಡು ಹೋಗ್ತಾರಾ? ಅಡಿಗೆ ಹಾಕೊಂಡು ಆಗ ಸಾಯುವುದಿಲ್ವಾ? ಈಗ ದಾಟುವ ಆಚೆಂದು ಓಡಿ ಬರ್ತಾನೆ, ಅವ ಫಾಸ್ಟ್ ಬರ್ತಾನೆ, ಅಡಿಗೆ ಹಾಕೊಂಡು ಹೋಗೋದು, ಆಗ ಸಾಯುವುದಿಲ್ವಾ? ನಾಳೆ ದಿವಸ ಉಲ್ಟಾ ಬರ್ತಾರೆ 2 ವೀಲರ್ನವರು, ಎಲ್ಲ ಆಚೆಂದು ಸುತ್ತಿ ಬರಬೇಕಲ್ಲ ಅರ್ಜೆಂಟ್ ಮನೆಗೆ, ಉಲ್ಟಾ ಬರ್ತಾರೆ, ಆಗ ಸಾಯುವುದಿಲ್ವಾ? ಇವರದ್ದು ಕೆಲಸ ಮಾಡ್ತಾರೆ, ಇವರ ಕೆಲಸ ಮಾಡಿ ಹೋಗ್ತಾರೆ. ಅವರು ಎಲ್ಲೆಲ್ಲಿಂದ ಇರುವವರು, ಎಲ್ಲೆಲ್ಲಿಂದ ಇರುವವರು ಅವರು ಬಂದು ಅವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ಇರುವವರಲ್ಲ, ಜನಪ್ರತಿನಿಧಿಯಲ್ಲಿ ಇಲ್ಲೇ ಇರುವವರಲ್ಲ. ಇಲ್ಲಿ ಈಗ ಕಾಂಟ್ರಾಕ್ಟ್ ತಗೊಳ್ತಾರೆ, ಯಾರೋ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಕಾಂಟ್ರಾಕ್ಟ್ ತಗೊಳ್ತಾರೆ. ಅವರು ಇಲ್ಲಿ ಅವರೇ, ಅವರಿಗೆ ಸಹ ಹೇಳ್ಬೇಕು ಅವರು, ನಾವು ಈಗ ನಾವು ಇಲ್ಲಿ ಅವರೇ, ನಾವು ಜನರಿಗೆ ತೊಂದರೆ ಮಾಡಬಾರ್ದು ಅಂತ. ಅವರು ಸಹ ಪ್ರತಿಭಟನೆ ಮಾಡಬೇಕು. ನಾವು ಇದು ಬೇಡಿಕೆ ಇಷ್ಟೇ, ಸರ್ಕಾರದ ಹತ್ರ, ನಮ್ಮ ಜಿಲ್ಲಾಡಳಿತದ ಹತ್ರ ಬೇಡಿಕೆ ಅಷ್ಟೇ, ನಮಗೆ ಒಂದು ಸರ್ವಿಸ್ ರೋಡ್ ಮಾಡಿಕೊಡಿ, ಇದನ್ನು ಬಂದ್ ಮಾಡಿ. ಬೇಡ ಅಂತ ಹೇಳುವುದಿಲ್ಲ ನಾವು, ನಮಗೆ ಇಲ್ಲಿ ತಿರುಗಲಿಕ್ಕೆ ಭಯ ಆಗ್ತದೆ. ಸರ್ವಿಸ್ ರೋಡ್ ಮಾಡಿ ಕೊಡೋ ತನಕ ನಮಗೆ ಪರಿಹಾರವಾಗಿ ಇಲ್ಲೇ ಒಂದು ವ್ಯವಸ್ಥೆ ಮಾಡಿ ಕೊಡಿ. ನಮ್ಮದೊಂದು ಬೇಡಿಕೆ ಅಷ್ಟೇ, ನಮ್ಮದೊಂದು ಮನವಿ ಅಷ್ಟೇ. ಇದಕ್ಕೆ ನೀವು ನಮ್ಮೊಟ್ಟಿಗೆ, ನೀವು ಮೀಡಿಯಾದವರೆಲ್ಲ ನಮ್ಮೊಟ್ಟಿಗೆ ಸಹಕಾರ ಮಾಡಬೇಕಂತೇಳಿ ನಮ್ಮ ವಿನಂತಿ. ಭಾಳಷ್ಟು ಬೃಹತ್ ಮುಂದುವರಿದಂಥ ಈ ಒಂದು ನಮ್ಮ ಪ್ರದೇಶ. ಈ ಪ್ರದೇಶದಲ್ಲಿ ಬಾರೆಬೈಲು ವ್ಯಾಸನಗರಕ್ಕೆ ಹೋಗಲಿಕ್ಕೆ ಸರಿಯಾದ ದಾರಿ ಇಲ್ಲದ ಕಾರಣ ಬಹಳಷ್ಟು ಕಷ್ಟ ಆಗಿದೆ. ಈ ಕಷ್ಟ ಆದರೆ ಇವರ ಡಿವೈಡರನ್ನು ಏಕಾಏಕಿಯಾಗಿ ಒಂದು ಜನರಿಗೆ ತಿಳಿಸದೆ ಇವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಂದರೆ ಇವರಿಗೆ ಸರ್ವಿಸ್ ರೋಡ್ ಮಾಡಬೇಕು, ಜನರಿಗೆ ತೊಂದರೆ. ಪೊಲೀಸನ್ನು ಇಡಬಹುದಿತ್ತು, ಪೊಲೀಸನ್ನು ಕೂಡ ಇಡಲಿಲ್ಲ. ಪೊಲೀಸನ್ನು ಯಾಕೆ ಇಡಲಿಲ್ಲ? ಇವರದ್ದು ತಪ್ಪಲ್ವಾ? ಒಂದು ಪೇಪರಲ್ಲಿ ಹಾಕಿ ಈ ಥರ ಆಕ್ಸಿಡೆಂಟ್ ಆಗ್ತಾ ಇದು ಝೋನು, ಆ ಝೋನ್ನಲ್ಲಿ ಇರುವುದರಿಂದ ಜನರಿಗೆ ಕಷ್ಟ ಆಗಿದೆ. ಆದ ಕಾರಣ ಅದಕ್ಕೆ ಜನರಿಗೆ ಹೋಗುವಂಥ ಒಂದು ಸರಿಯಾದ ಒಂದು ಮಾಹಿತಿ ಕೊಡಬೇಕಿತ್ತು. ಏಕಾಏಕಿಯಾಗಿ ನಿನ್ನೆ ಬಂದ್ ಮಾಡಿದ್ದಾರೆ. ಇದರ ಜನರ ಪ್ರತಿಭಟನೆ ಉಂಟು. ಆದ ಕಾರಣ ಎಲ್ಲರೂ ಈ ಪ್ರತಿಭಟನೆಗೆ ಸ್ಪಂದನೆ ಕೊಟ್ಟು ಮುಂದಿನ ಕೆಲವು ಜಿಲ್ಲಾಧಿಕಾರಿಯನ್ನು ಮಾತಾಡಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಿಮ್ಮಲ್ಲಿ ಈ ಮೂಲಕ ತಿಳಿಸ್ತೇನೆ. ನಾಗರಿಕರು ಎಲ್ಲ ಸೇರಿದ್ದೇವೆ ಅಂದರೆ ನಮ್ಮದಿಲ್ಲಿ ಡಿವೈಡರ್ ಬಂದ್ ಮಾಡ್ತಾರೆ ಅಂತೇಳಿ. ನಮಗೆ ಪ್ರತ್ಯೇಕವಾಗಿ ಸರ್ವಿಸ್ ರೋಡು ಅವಶ್ಯಕತೆ ಇದೆ ಇಲ್ಲಿ. ಈಗ ಅಂದರೆ ನಮಗೆ ಡಿವೈಡರ್ ನೀವು ಮಾಡಿದರೆ ನಮಗೆ ಈಗ
ಒಂದು ಪೇಷಂಟ್ ಆಕ್ಸಿಡೆಂಟ್ ಆದರೂ ಕೊಂಡೋಗಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕು ಇಲ್ಲಿಂದ. ಅಂದರೆ ಅಷ್ಟು ಬ್ಲಾಕ್ ಆಗ್ತದೆ. ನಮ್ಮ ಜನರಿಗೆ ಇಲ್ಲಿ ನಾವೀಗ ಹೇಳೋದು ಒಂದೇ, ನಾವಿಷ್ಟು ಜನ ಸೇರಿ ಪ್ರತಿಭಟನೆಗೆ ನಿಂತಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಸರ್ವಿಸ್ ರೋಡಿನ ಅಗತ್ಯ ಇದೆ, ಡಿವೈಡರನ್ನು ಬಂದ್ ಮಾಡಬಾರ್ದು ಅಷ್ಟರವರೆಗೆ. ಅಂದರೆ ನಮಗೆ ಸರಿಯಾದ ಸವಲತ್ತುಗಳನ್ನು ಕೊಡಬೇಕಂತ ಹೇಳಿದರೆ ನಮ್ಮ ಶಾಲೆ ಮಕ್ಕಳು ಈಗ ಅರ್ಧ ಗಂಟೆ ಲೇಟಾಗಿ ನಿಂತರೆ ಹೋದರೆ ಶಾಲೆ ಅಲ್ಲಿ ಬ್ಲಾಕ್ ಆಗ್ತದೆ, ಶಾಲೆಗೆ ರಜೆ ಮಾಡಿ ವಾಪಸ್ ಬರಬೇಕು. ಇಲ್ಲದಿದ್ದರೆ ಇಲ್ಲಿ ನಾವೆಲ್ಲರೂ ಸೇರಿ ನಮಗೆ ಏನಾದರೂ ಹೆಚ್ಚು ಕಡಿಮೆ, ನಾಳೆ ನನ್ನನ್ನೇ ತಗೊಂಡ್ರು ನಮಗೆ ಹೆಚ್ಚು ಕಡಿಮೆ ಆದರೆ ಹೋಗಬೇಕಾದ್ರೆ ಅಲ್ಲಿ ಪೇಷಂಟ್ ಡೆತ್ ಆಗಿರ್ತದೆ. ಅಂಥ ಪರಿಸ್ಥಿತಿಗೆ ನಾವು ಮುಟ್ಟಬಾರ್ದು. ಜಿಲ್ಲಾಡಳಿತ ನಮಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಬಂದು ಮಾಡಿದರೆ ಎ ಜೆ ಸ್ಟಾಪಲ್ಲಿ ಅಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತದೆ. ಆವಾಗ ಎಂತ ಮಾಡ್ತೀರಿ? ಎ ಜೆಯಲ್ಲಿ ಸಹ ಬಂದ್ ಮಾಡ್ತಾರಾ? ಅಲ್ಲಿ ಅಂಡರ್ ಪಾಸ್ ಮಾಡೋದು ಅಲ್ಲಿ ಯಾವ ರೀತಿ ಬರ್ತಾರೆ ಬೆಳಿಗ್ಗೆ ಗೊತ್ತಲ್ಲ ನಿಮಗೆ ವೆಹಿಕಲ್. ಅದನ್ನು ಯೋಚಿಸಿ. ಇಲ್ಲಿ ಬಂದು ಮಾಡಿದರೆ ಅಲ್ಲಿ ಆಕ್ಸಿಡೆಂಟ್ ಸ್ಟಾರ್ಟ್ ಆಗ್ತದೆ. ಆವಾಗ ಇಲ್ಲಿ ಎಷ್ಟಾಗಿದೆ? ಈಗ ಒಂದು 50 ವರ್ಷದಿಂದ ಇಲ್ಲಿ ಇದು ಉಂಟು, ಡಿವೈಡ್ ಉಂಟು. ಅಷ್ಟೇನು ಹೇಳುವಷ್ಟೇನು ಆಕ್ಸಿಡೆಂಟ್ ಏನಾಗಲಿಲ್ಲ, ಏನೋ ಲಿಮಿಟೆಡ್. ಅದು ಅವರವರ ಸ್ಪೀಡ್ ಇದರಿಂದ ಆದ ಆಕ್ಸಿಡೆಂಟ್. ನಮ್ಮ ಡಿವೈಡರ್ ಇದ್ದು ಅಲ್ಲ ಆಕ್ಸಿಡೆಂಟ್ ಆದದ್ದು. ಅದನ್ನು ಯೋಚಿಸಿ ನಮಗೊಂದು ಏನಾದರೂ ಒಂದು ಸೌಲಭ್ಯವನ್ನು ಕಲ್ಪಿಸಿ. ನಮಗೆ ಇಲ್ಲಿ ಇಡೀ ಸಾರ್ವಜನಿಕರು ತುಂಬ ಇದ್ದೇವೆ ನಾವಿಲ್ಲಿ, ಮನೆಗಳೆಲ್ಲ. ಗೊತ್ತಿದ್ದ ಹಾಗೆ ಇಲ್ಲಿ ವ್ಯಾಸನಗರ ನಮ್ಮ SKS ಪ್ರದೇಶದಲ್ಲಿ ಏಕಾಏಕಿ NHನವರು ಒಂದು ಡಿವೈಡರನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಇದು ಯಾಕೆ ನಾವು ವಿರೋಧ ಮಾಡ್ತಿದ್ದೇವೆ ಅಂದರೆ, ಏಕಾಏಕಿ ಇವರು ಬಂದ್ ಮಾಡುವಂಥದ್ದು ತಪ್ಪು. ಇದರ ಪರ್ಯಾಯ ವ್ಯವಸ್ಥೆ ಮಾಡಿ ಇದನ್ನು ಬಂದ್ ಮಾಡಿದರೆ ನಮ್ಮದು ಏನು ಒಬ್ಜೆಕ್ಷನ್ ಇಲ್ಲ. ಯಾಕೆ ನಮಗೆ ಸಹ ಗೊತ್ತಿದೆ, ಒಂದು ಸೇಫ್ಟಿಯ ಬಗ್ಗೆ ನಮಗೆ ಕೂಡ ಅರಿವಿದೆ. ಹಾಗಾಗಿ ನಾವು ಏನು ಹೇಳೋದಂದರೆ, ಇಲ್ಲಿ ಈಗ ನೋಡಿ, ಇಲ್ಲಿ RTO ಇನ್ಸ್ಪೆಕ್ಷನ್ ಆಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳು ಬರ್ತದೆ. ಇಲ್ಲಿ ಇವರು ಬಂದ್ ಮಾಡಿದರೆ ಅವರು ಅಧಿಕಾರಿಗಳು ಹೇಳ್ತಾರೆ ಇಲ್ಲಿಂದ ಅಲ್ಲಿ ಎದುರು ಸರ್ವಿಸ್ ರೋಡ್ AGಯ ಸರ್ವಿಸ್ ರೋಡಿಂದ ಬರಬೇಕಂತ ಹೇಳ್ತಾರೆ. ಈಗ ಅಲ್ಲಿಂದ ಬಂದರೆ ಅಲ್ಲಿ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಆಗಲಿ ಇಲ್ಲ ಇನ್ನಿತರ ಒಂದು ಎಮರ್ಜೆನ್ಸಿ ವಾಹನಗಳು ಬಂದರೆ ಈ ದೊಡ್ಡ ವಾಹನಗಳು ಮತ್ತು ಈ ಒಂದು ನಮ್ಮ ಚಿಕ್ಕ ವಾಹನಗಳಿಗೆ ಅಲ್ಲಿ ತುಂಬ ಒಡಕು ಉಂಟಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು, ಇಲ್ಲಿ ಬೇರೆಯವರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದ ನಂತರ ಇಲ್ಲಿ ಬೇಕಿದ್ದರೆ ಬಂದ್ ಮಾಡಲಿ, ನಮ್ಮದೇನು ಒಬ್ಜೆಕ್ಷನ್ ಇಲ್ಲ. ಬಟ್ ಅದು ಆಗುವ ತನಕ ಇವರು ಇದನ್ನು ಬಂದ್ ಮಾಡಬಾರ್ದು ನಮ್ಮ